ಕರ್ತನಲ್ಲಿ ಪ್ರಿಯರೇ, ಮತ್ತೊಂದಾವರ್ತಿ ದೇವರ ವಾಕ್ಯ ಧ್ಯಾನಿಸಲು ಕೊಟ್ಟಿರುವ ಭಾಗ್ಯಕ್ಕಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಪ್ರಾರ್ಥನೆ ಮಾಡುವ ಪ್ರಿಯರೇ. ಕರ್ತನೆ, ಶರಣನೆ, ನನ್ನ ವಿಮೋಚಕನೇ, ನಮ್ಮ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ಪ್ರಕಟಣೆ 5, 9, 10. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನ ದೇವರಿಗಾಗಿ ಕೊಂಡುಕೊಂಡಿ. ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ರಾಜರನ್ನಾಗಿ ಯಾಜಕರನ್ನಾಗಿಯೂ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು ಎಂಬುದೇ. ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಹೌದು ಪ್ರಿಯರೇ, ಕರ್ತನ ಪುನರುತ್ಥಾನವನ್ನು ಕಂಡ ನಾವುಗಳು ನಮ್ಮ ಜೀವಿತದ ಹೋರಾಟವು ಕಳೆದ ವರ್ಷಗಳಿಗಿಂತ ಘೋರವಾಗಿರುವಂಥದ್ದಾಗಿದೆ. ಯೇಸುವಿನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವರೆಲ್ಲರೂ ರಾಜರು ಇಲ್ಲವೇ ರಾಜಪುತ್ರರು ಎಂದು ದೇವರ ವಾಕ್ಯವು ಸಾಕ್ಷಿ ಕೊಡುತ್ತದೆ. ಸತ್ತ ನಾಯಿಗೆ ಸಮಾನನಾಗಿದ್ದ ಮೆಗಿಬೋಶೇತನನ್ನ ದಾವೀದನು ಕರುಣಿಸಿ ಮೇಲಕ್ಕೆ ಎತ್ತಿದನು ಮತ್ತು ಅವನು ನಿತ್ಯವೂ ರಾಜಪುತ್ರರಂತೆ ಅರಸನ ಪಂಕ್ತಿಯಲ್ಲಿ ಊಟ ಮಾಡುವವನಾದನು. ಪ್ರಿಯರೇ, ಮೆಗಿಬೋಶೇತನು ರಾಜಪುತ್ರರಂತೆ ಆದನು ಎಂಬುದಾಗಿ ನಾವು 2 ಸಮುವೇಲ 9:1-13 ಒಮ್ಮೆ ಓದಿದಾಗ ನಾವು ಈ ಸಂಪೂರ್ಣ ಚಿತ್ರಣವನ್ನ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಆದರೆ ನಾವು ರಾಜಪುತ್ರರೇ ಆಗಿದ್ದೇವೆ. ಇಲ್ಲಿ ಮೆಗಿಬೋಶೇತನನ್ನ ದಾವೀದನು ಕರುಣಿಸಿ ಮೇಲಕ್ಕೆತ್ತಿದನು. ಆ ಕಾರಣದಿಂದ ಅರಸನ ಪಂಕ್ತಿಯಲ್ಲಿ ಊಟ ಮಾಡುವವನಾದನು. ಆದರೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ನಮಗೋಸ್ಕರವಾಗಿ ಯಜ್ಞಾರ್ಪಿತನಾಗಿ ಆತನು ನಮ್ಮನ್ನು ಆರಿಸಿ ತೆಗೆದುಕೊಂಡವನಾಗಿ ನಮ್ಮನ್ನು ದೇವರ ಮಕ್ಕಳೆಂಬಂತೆ ನಮ್ಮನ್ನು ಕರುಣಿಸಿರುವಾಗ ನಾವು ಕೂಡ ರಾಜಪುತ್ರರೇ ಆಗಿದ್ದೇವೆ. ಹೌದು ಪ್ರಿಯರೇ, ಆದುದರಿಂದ ನಿತ್ಯವೂ ಕರ್ತನೂ ರಾಜಾದಿರಾಜನೂ ಆಗಿರುವ ಯೇಸುವಿನ ಪಂಕ್ತಿಯಲ್ಲಿ ಕೂತುಕೊಂಡು ರಾಜಭೋಜನವಾಗಿರುವ ದೇವರ ವಾಕ್ಯವನ್ನ ಭುಜಿಸೋಣ. ಇದರಿಂದ ನಾವು ಅಧಿಕ ಬಲಶಾಲಿಗಳಾಗಿ ಆತ್ಮಿಕ ದಿವ್ಯ ಯುದ್ಧದಲ್ಲಿ ಜಯಶಾಲಿಗಳಾಗುತ್ತೇವೆ. ಹೌದು ಪ್ರಿಯರೇ, ಕರ್ತನ ಪುನರುತ್ಥಾನವನ್ನು ಕಂಡ ನಾವುಗಳು ನಮ್ಮ ಜೀವಿತದ ಹೋರಾಟವು ಕಳೆದ ವರ್ಷಗಳಿಗಿಂತ ಘೋರವಾಗಿರುವಂಥದ್ದಾಗಿದೆ. ಕಾರಣ ಎಲ್ಲೆಲ್ಲೂ ಅಸಮಾಧಾನ, ಯುದ್ಧ ಭೀತಿ, ಕೆಲಸವನ್ನ ಕಳೆದುಕೊಂಡಂತಹ ಪರಿಸ್ಥಿತಿಗಳಲ್ಲಿ ನಾವು ಹೋರಾಡುವಾಗ ಪ್ರತಿದಿನವೂ ನಮಗೆ ಕರ್ತನ ಪಂಕ್ತಿಯಲ್ಲಿ ಅಥವಾ ಅರಸನಾದ ಸ್ವಾಮಿಯ ಪಂಕ್ತಿಯಲ್ಲಿ ಕೂತು ಊಟ ಮಾಡಿದರೆ ಮಾತ್ರ ನಮ್ಮ ಜೀವಿತವು ಜಯಪ್ರದವಾಗಿ ಮುಂದುವರಿಯುವಂಥದ್ದಾಗಿದೆ. ಪ್ರಿಯರೇ, ದೇವರ ಮಕ್ಕಳೆಂಬ, ಕ್ರೈಸ್ತನ ಮಕ್ಕಳೆಂಬ ಹೆಸರನ್ನ ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನ ನಮ್ಮ ಮೇಲೆ ಇಟ್ಟಿದ್ದಾನಲ್ಲವೇ. ನಾವು ಆತನ ಮಕ್ಕಳಾಗಿದ್ದೇವೆ. 1 ಯೋಹಾನ 3:1a ನಾವು ನೋಡ್ತೇವೆ. ಹೌದು, ದೇವರ ಮಕ್ಕಳೆಂಬ ಹೆಸರನ್ನ ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನ ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಹೌದಲ್ವಾ ಪ್ರಿಯರೇ? ಇದನ್ನ ನಾವು ಅರಿತವರಾಗಿ ಪ್ರತಿನಿತ್ಯವೂ ಪ್ರತಿ ದಿನವೂ ನಾವು ಕರ್ತನ ಸನ್ನಿಧಾನದಲ್ಲಿ ದೇವರ ಕರ್ತನ ಭೋಜನವಾಗಿರುವಂತಹ ಈ ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸಿ ಅದನ್ನು ನಾವು ನಮ್ಮ ಜೀವಿತದ ಅವಧಿಯಲ್ಲಿ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಶಕ್ತಿಯಾಗಿ ಇದನ್ನು ಮಾರ್ಪಡಿಸಿಕೊಳ್ಳುತ್ತಾ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಟ್ಟವರಾಗಿ ಆತನ ವಾಕ್ಯಗಳಲ್ಲಿ ನಾವು ಹರ್ಷವನ್ನು ಹೊಂದುವವರಾಗಿ ನಮ್ಮ ಜೀವಿತವನ್ನು ನಡೆಸುವ ಎಂಬುದಾಗಿ ಕರ್ತನಲ್ಲಿ ಬೇಡಿ ಹೊಂದುವ.
ಪ್ರಿಯರೇ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್. ಸ್ಟೇ ಬ್ಲೆಸ್ಡ್.